ನ್ಯೂಸ್ ಫಸ್ಟ್ ಚಾನೆಲ್ ಹಾಗೂ ಡಿಜಿಟಲ್ನಲ್ಲಿ ಜಾಹೀರಾತು ನೀಡಲು ಈ ನಂಬರ್ಗೆ ಸಂಪರ್ಕಿಸಿ. ಡಿಸಿಎಂ ಡಿಕೆಶಿಯ ಪಕ್ಷನಿಷ್ಠೆ ಅಪಾರ ಅಗಣಿತ. ನಾನು ಅಪ್ಪಟ ಕಾಂಗ್ರೆಸ್ಸಿಗ, ಹುಟ್ಟು ಕಾಂಗ್ರೆಸ್ಸಿಗ ಅಂತೆಲ್ಲ ಎದೆಯುಬ್ಬಿಸಿ ಹೇಳುವಂತಹ ಡಿಸಿಎಂ ಡಿಕೆಶಿ ನಾಲಿಗೆಯಲ್ಲಿ ಆವತ್ತು ಆರ್ಎಸ್ಎಸ್ನ ಗೀತೆ ಗುನುಗಿತ್ತು. ವಿಧಾನಸಭೆಯ ಸದನದಲ್ಲೇ ಡಿಕೆಶಿಯ ಸ್ವರ ಸಂಪದ ಸದಸ್ಯರ ಹುಬ್ಬೇರುವಂತೆ ಮಾಡಿತ್ತು. ಸಂಘದ ಗೀತೆಯನ್ನ ಹಾಡಿದ್ದಕ್ಕೆ ಸ್ವಪಕ್ಷೀಯರಿಂದಲೇ ಅಪಸ್ವರ ಕೇಳಿಬಂದಿತ್ತು. ಈ ಬೆನ್ನಲ್ಲೇ ಎಚ್ಚೆತ್ತಂತಹ ಡಿಕೆ ಶಿವಕುಮಾರ್ ಕ್ಷಮೆಯಾಚನೆ ಮಾಡಿದ್ದಾರೆ. ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ಅಧ್ಯಕ್ಷ ಹಿಂದೂ ಭೂಮಿ ಸುಗಂ ವರ್ಧಿತೋಹಂ. ಅವರಿಗೆ ನಮ್ಮ ರಾಜ್ಯದಲ್ಲಿ ಏನು ನಡೀತಾ ಅವರಿಗೆ ಗಮನಕ್ಕೆ ಮುಟ್ಟಬೇಕು. ಕೆಲವು ವಿಷಯ ಮುಟ್ಟೋಲ್ಲ ರಾಹುಲ್ ಗಾಂಧಿ ಅವರಿಗೆ. ಒಂಥರ ಅವ್ರಿಗೆ ಪ್ಯಾಷನ್ ಇದು ಇರ್ಬೋದು. ಇದು ಯಾರಿಗೆ ಸಂದೇಶ ಅವ್ರು ಕೊಡಬೇಕು ಅನ್ನೋದು ಅವ್ರ ಗಮನದಲ್ಲಿ ಇಟ್ಕೊಂಡಿದ್ದಾರೆ ನಮಗೆ ಗೊತ್ತಿಲ್ಲ. ಐ ಹ್ಯಾವ್ ಡನ್ ಎ ಮಿಸ್ಟೇಕ್ ವಿಚ್ ಐ ಹ್ಯಾವ್ ನಾಟ್ ಡನ್, ಬಟ್ ಸ್ಟಿಲ್ ಐ ಆಮ್ ರೆಡಿ ಟು ಅಪಲೈಸ್. ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ಹಿಂದೂ ಭೂಮಿ. ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ. ಸಂಸ್ಕೃತದಲ್ಲಿರುವ ಇದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಗೀತೆ. ತುಂಬಿದ ಸದನದಲ್ಲಿ ಈ ಗೀತೆ ಗುನುಗಿದ್ದು ಸಂಘ ಪರಿವಾರದ ನಾಯಕರಲ್ಲ, ಬದಲಿಗೆ ಕಾಂಗ್ರೆಸ್ನ ಕಟ್ಟಾಳು ಡಿಸಿಎಂ ಡಿಕೆ ಶಿವಕುಮಾರ್ ಸಾಹೇಬ್ರು. ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ಅಧ್ಯಕ್ಷ ಹಿಂದೂ ಭೂಮಿ ಸುಗಂ ವರ್ಧಿತೋಹಂ. ಡಿಸಿಎಂ ಬಾಯಲ್ಲಿ ಸಂಘದ ಗೀತೆ ಬಂದಿದ್ದು ಭಾರೀ ವಿವಾದ ಸೃಷ್ಟಿಸಿದ್ದಲ್ಲದೆ ಬಿಜೆಪಿ ಹಾಗೂ ಆರ್ಎಸ್ಎಸ್ ಜೊತೆ ಕೈ ಜೋಡಿಸ್ತಾರೆ ಎಂಬೆಲ್ಲ ಚರ್ಚೆ ನಡೆದಿತ್ತು. ನಾನು ಅಪ್ಪಟ ಕಾಂಗ್ರೆಸ್ಸಿಗ, ಕ್ಷಮೆ ಕೇಳುವ ಮಾತೇ ಇಲ್ಲ ಅಂತಿದ್ದ ಡಿಕೆಶಿ ಸದ್ಯ ನಿಲುವು ಬದಲಿಸಿದ್ದಾರೆ. ಆರ್ಎಸ್ಎಸ್ ಗೀತೆ ಹಾಡಿದ್ದಕ್ಕೆ ಡಿಕೆಶಿ ಕ್ಷಮೆಯಾಚನೆ. ಯಾರಿಗೆ ಆದರೂ ನೋವಾಗಿದ್ರೆ ಕ್ಷಮಿಸಿ ಎಂದ ಡಿಸಿಎಂ. ಕಲಾಪದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಆರ್ಎಸ್ಎಸ್ ಗೀತೆ ವಿಪಕ್ಷಗಳಿಗೆ ಬ್ರಹ್ಮಾಸ್ತ್ರವಾಗಿದ್ರೆ ಆಡಳಿತ ಪಕ್ಷ ಕಾಂಗ್ರೆಸ್ ನಾಯಕರಿಗೂ ನುಂಗಲಾರದ ತುತ್ತಾಗಿತ್ತು. ಸ್ವಪಕ್ಷೀಯರಿಂದಲೇ ಟೀಕೆಗಳ ಸುರಿಮಳೆ ಸುರಿದಿತ್ತು. ಹಿರಿಯ ನಾಯಕ ಬಿಕೆ ಹರಿಪ್ರಸಾದ್ ಅವರಂತೂ ಒಂದು ಹೆಜ್ಜೆ ಮುಂದೆ ಹೋಗಿ ಕೆಪಿಸಿಸಿ ಅಧ್ಯಕ್ಷರಾಗಿ ಆರ್ಎಸ್ಎಸ್ ಗೀತೆ ಹಾಡಿದ್ರೆ ಕ್ಷಮೆ ಕೇಳಲೇಬೇಕು ಅಂತ ಆಗ್ರಹಿಸಿದ್ರು. ಯಾವಾಗ ವಿವಾದ ಹೆಚ್ಚಾಯಿತೋ ಎಚ್ಚೆತ್ತ ಡಿಸಿಎಂ ಡಿಕೆ ಶಿವಕುಮಾರ್ ಕೊನೆಗೂ ಕ್ಷಮೆಯಾಚಿಸಿದ್ದಾರೆ. ಆಸ್ ಎ ಲಾಯಲ್ ಕಾಂಗ್ರೆಸ್ಮನ್ ಎಲ್ಲರಿಗೂ ಕೂಡ ಯಾರ ಮನಸ್ಸಿಗೂ ನೋಯಿಸ್ಲಿಕ್ಕೆ ನನಗೆ ಇಷ್ಟ ಇಲ್ಲ. ನನ್ನ ಜೀವನ ನಿಮ್ಮಗೊಳ್ಳ ಬದುಕಿಗೆ ಒಂದು ಅಡಿಪಾಯ ಆಗಬೇಕು, ಒಂದು ಮೆಟ್ಲಾಗಬೇಕು ಅನ್ನೋನೇ ಹೊರತು ನಿಮ್ಮ ಭಾವನೆಗೂ ಕೂಡ ಯಾರ ಭಾವನೆಗೂ ಕೂಡ ನಾನು ನೋವನ್ನು ಉಂಟು ಮಾಡಲಿಕ್ಕೆ ನನಗೆ ಇಷ್ಟ ಇಲ್ಲ. ನನ್ನ ಕಾಂಗ್ರೆಸ್ ಮಧ್ಯೆ ಭಕ್ತ ಭಗವಂತನ ಸಂಬಂಧ. ಇನ್ನು ನಾನು ಪಕ್ಷದಲ್ಲಿ ಯಾರಿಗೂ ನೋವುಂಟು ಮಾಡಿಲ್ಲ, ನಂದು ಕಾಂಗ್ರೆಸ್ದು ಭಕ್ತ ಭಗವಂತನ ಸಂಬಂಧ ಅಂತ ಪಕ್ಷನಿಷ್ಠೆ ತೋರಿಸಿದ್ದಾರೆ. ವಿದ್ಯಾರ್ಥಿ ಸಂಘಟನೆಯಲ್ಲಿ ಗುರುತಿಸಿಕೊಂಡು ಕೆಲಸವನ್ನು ಮಾಡ್ಕೊಂಡು ಬಂದವರು. ನಾನೇನು ಹೊಸದಾಗಿ ಪಾರ್ಟಿ ಸೇರಿದವನೆಲ್ಲ, ಯಾರಿಂದಲೇ ಪಾಠ ಕೂಡ ನನಗೆ ಅವಶ್ಯಕತೆ ಇಲ್ಲ. ನನಗೂ ಗಾಂಧಿ ಕುಟುಂಬಕ್ಕೂ ಭಕ್ತನಿಗೂ ಭಗವಂತನಿಗೂ ಇರುವಂತ ಒಂದು ಸಂಬಂಧ. ಇನ್ನು ನನ್ನ ಲಾಯಲ್ಟಿ ಬಗ್ಗೆ ಪ್ರಶ್ನೆ ಮಾಡೋರು ದೊಡ್ಡ ಮೂರ್ಖರು ಅಂತ ಡಿಸಿಎಂ ಡಿಕೆಶಿ ತಿರುಗೇಟು ನೀಡಿದ್ದಾರೆ. ತಿಹಾರ್ ಜೈಲಲ್ಲಿ ಒಂದು ಕುರ್ಚಿನೂ ಇರಲಿಲ್ಲ, ಹೈಕಮಾಂಡ್ ಈಗ ದೊಡ್ಡ ಜವಾಬ್ದಾರಿ ಕೊಟ್ಟಿದೆ ಅಂತ ಟಾಂಗ್ ನೀಡಿದ್ದಾರೆ. ಒಂದು ಕುರ್ಚಿನೂ ಇಲ್ಲದೆ ನನಗೆ ಜೈಲಲ್ಲಿ ಹತ್ತಡಿ ಬಾತ್ರೂಮ್ ಒಳಗಡೆನೆ ಇದ್ಕೊಂಡು ನೆಲದ ಮೇಲೆ ಮಲಿಕೊಂಡು ಅಲ್ಲಿ ಕೊಟ್ಟಂತ ಊಟನ ಸೇವೆ ಮಾಡಿಕೊಂಡು ಯಾವ ರೀತಿ ನನ್ನ ಆಲೋಚನೆ ಇತ್ತು, ಯಾವ ರೀತಿ ನನ್ನ ಚಿಂತನೆ ಇತ್ತು ಅಂತ ಹೇಳಿ ಅನುಭವಿಸ್ತವ್ರು ಮಾತ್ರ ಗೊತ್ತದು. ಅವತ್ತು ಸದನದಲ್ಲಿ ಆರ್ ಅಶೋಕ್ ಕೇಳಿದ ಪ್ರಶ್ನೆಗೆ 2 ಲೈನ್ ಹೇಳಿದ್ದೆ ಅಷ್ಟೇ. ನಾನು ಹುಟ್ಟು ಕಾಂಗ್ರೆಸ್ಸಿಗ, ಸತ್ತರೂ ಕಾಂಗ್ರೆಸ್ನಲ್ಲೇ ಅಂತ ಟೀಕಿಸಿದವರಿಗೆ ಡಿಚ್ಚಿ ಕೊಟ್ಟಿದ್ದಾರೆ. ಪರಮೇಶ್ವರ್ ಅವ್ರ ಪಕ್ಕದಲ್ಲಿ ಕೂತ್ಕೊಂಡು ಅವ್ರನ್ನ ಹೇಳ್ಕೊಂಡು ಅವ್ರ ಗರಡಿಲಿ ಬೆಳೆದೆ ಅಂತ ನಾನು ಹೇಳಿದೆ. ಹೇಳ್ಬಿಟ್ಟು ಅವ್ರಿಗೆ ಅಶೋಕ್ಗೆ ಒಂದು ಮಾತನ್ನ ಹೇಳಿದೆ, 2 ಲೈನ್ ಹೇಳಿದೆ ನಾನು. ಭೂಮಿಗೆ ಪ್ರಾರ್ಥನೆ ಯಾವ ರೀತಿ ಮಾಡ್ತೀರಿ ಅಂತ ಹೇಳಿ ನಾನು ನನಗೆ ಅಧ್ಯಾಯ ಮಾಡಿದಂಥ ವಿಚಾರನ
ನಾನು ಹೇಳಿದೆ. ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ. ಇನ್ನು ಸರ್ವಧರ್ಮಗಳಲ್ಲೂ ನಂಬಿಕೆ ಇಟ್ಟಿರುವವನು ಇದರಲ್ಲಿ ಯಾರೂ ರಾಜಕೀಯ ಮಾಡಬೇಡಿ ಅಂತ ಮನವಿ ಮಾಡಿದ್ದಾರೆ. ನನ್ನ ಧರ್ಮನ ನಾನು ಬಿಡಕ್ಕೆ ನಾನು ತಯಾರಿಲ್ಲ. ಬಾರ್ನ್ ಇಂಟು ಓಕೆ, ಬಟ್ ಐ ಬಿಲೀವ್ ಇನ್ ಎವ್ರಿ ರಿಲಿಜನ್. ಕ್ರಿಶ್ಚಿಯಾನಿಟಿ ಬಗ್ಗೆ ನಂಬಿಕೆ ಇದೆ, ಮುಸ್ಲಿಮ್ಸ್ ಬಗ್ಗೆ ನಮಗೆ ಧಾರ್ಮಿಕವಾದಂಥ ಅವರ ಒಂದು ಭಾವನೆ ಬಗ್ಗೆ ನಂಬಿಕೆ ಇದೆ. ಡಿಕೆಶಿ ಕ್ಷಮೆಯಾಚನೆ, ಹಸ್ತನಾಯಕರಿಂದ ಶುಭಮಸ್ತು. ಇನ್ನು ಡಿಸಿಎಂ ಡಿಕೆಶಿ ಕ್ಷಮೆ ಕೇಳಿದ್ದನ್ನ ಹಿರಿಯ ನಾಯಕ ಬಿಕೆ ಹರಿಪ್ರಸಾದ್ ಸ್ವಾಗತಿಸಿದ್ದಾರೆ. ಅವರ ತಪ್ಪು ಅವರಿಗೆ ಅರ್ಥ ಆದರೆ ಆಯ್ತು ಎಂದಿದ್ರೆ ಪಕ್ಷದಲ್ಲಿ ಯಾರಾದರೂ ಏನಾದರೂ ಮಾತಾಡಿದ್ರೆ ಹೈಕಮಾಂಡ್ ನೋಡಿಕೊಳ್ಳುತ್ತೆ ಅಂತ ಗೃಹ ಸಚಿವ ಡಾಕ್ಟರ್ ಪರಮೇಶ್ವರ್ ಪ್ರತಿಕ್ರಿಯಿಸಿದ್ದಾರೆ. ಸಿದ್ಧಾಂತ ಇರತಕ್ಕಂಥ ಪಕ್ಷ, ಅದರಲ್ಲಿ ಅದನ್ನು ನಾವು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಅವ್ರಿಗೆ ಅನಿಸಿದ್ರೆ ಆಗಿರೋ ತಪ್ಪು ಅಂತ ಹೇಳಿ ಭಾಳ ಸಂತೋಷ. ಆಸ್ ಎ ಕಾಂಗ್ರೆಸ್ ಮನ್ ಹ್ಯಾಸ್ ಅಕ್ಸೆಪ್ಟೆಡ್ ಇಟ್. ಅದು ಭಾಳ ಒಳ್ಳೆಯ ವಿಚಾರ. ಒಬ್ಬೊಬ್ಬರು ಒಂದೊಂದು ಹೇಳಿಕೆ ಕೊಡ್ತಾರೆ, ಅದನ್ನೆಲ್ಲ ನಾವು ವಿಶ್ಲೇಷಣೆ ಮಾಡ್ಕೊಂಡು ಕೂತ್ಕೊಳ್ಳೋಕೆ ಹೋಗೋದಿಲ್ಲ. ಪಕ್ಷ ಹೈಕಮಾಂಡ್ ಅಂತ ಯಾಕಿದೆ, ಅವರು ಇಂಥದ್ದನ್ನೆಲ್ಲ ಗಮನಿಸ್ತಾರೆ. ಅವ್ರು ಏನು ಸೂಚನೆ ಕೊಡಬೇಕು, ಯಾರ್ಯಾರಿಗೇನು ಸೂಚನೆ ಕೊಡಬೇಕು ಕೊಡ್ತಾರೆ. ಹಿಂದೂ ಭೂಮಿ ಸುಗಂ ವರ್ಧಿತೋಹಂ. ಆದರೆ ಡಿಕೆಶಿ ಕ್ಷಮೆ ಕೇಳಿದ್ದನ್ನ ಜೆಡಿಎಸ್ ವ್ಯಂಗ್ಯವಾಡಿದೆ. ಉಚ್ಚಾಟನೆಗೆ ಹೆದರಿ ಕ್ಷಮೆ ಯಾಚಿಸಿದ ಉಪಮುಖ್ಯಮಂತ್ರಿ ಅಂತ ಲೇವಡಿ ಮಾಡಿ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದೆ. ಒಟ್ಟಾರೆ ಸದನದಲ್ಲಿ ಬಂದ ಗೀತೆಯ ಸಾಲು ದೊಡ್ಡ ವಿವಾದ ಸೃಷ್ಟಿಸಿದ್ದು, ಡಿಸಿಎಂ ಡಿಕೆಶಿ ಕ್ಷಮೆ ಯಾಚಿಸಿ ಜಾಣ ನಡೆಯನ್ನ ಪ್ರದರ್ಶಿಸಿದ್ದಾರೆ ಅನ್ನೋದಂತೂ ಸತ್ಯ. ಶಿವಪ್ರಸಾದ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.